ಇದೇ ರೀತಿ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ದಿನ ಸಣ್ಣ ಗುಬ್ಬಿಯ ಒಂದು ಸುಂದರವಾದ ಕಥೆಯನ್ನು ಹೇಳ್ತೇನೆ. ಸಣ್ಣ ಗುಬ್ಬಿ ಮತ್ತು ರೈತನ ಕತೆ. ಒಂದು ದಟ್ಟವಾದ ಕಾಡಿನಂಚಿನಲ್ಲಿ ಹಸಿರು ಹೊಲಗಳ ಪಕ್ಕದಲ್ಲಿ ಒಂದು ದೊಡ್ಡ ಆಲದ ಮರವಿತ್ತು. ಆ ಮರದ ಕೊಂಬೆಗಳ ಮೇಲೆ ಚಿನ್ನು ಎಂಬ ಹೆಸರಿನ ಸಣ್ಣ ಮತ್ತು ಉತ್ಸಾಹಭರಿತ ಗುಬ್ಬಿ ವಾಸಿಸುತ್ತಿತ್ತು. ಚಿನ್ನು ಬಹಳ ಸಣ್ಣದಾಗಿದ್ದರೂ ಅದಕ್ಕೆ ಪ್ರಪಂಚದ ಬಗ್ಗೆ ಎಲ್ಲವನ್ನೂ ತಿಳಿದುಕೊಳ್ಳುವ ಕುತೂಹಲವಿತ್ತು. ಅದರ ಮುಖ್ಯ ಕೆಲಸವೆಂದರೆ ಬೆಳಗಿನ ಜಾವದಲ್ಲಿ ಎದ್ದು ಹಾರಾಡುತ್ತಾ ತನ್ನ ಪುಟ್ಟ ಸಂಸಾರಕ್ಕೆ ಆಹಾರ ತರುವುದು. ಒಂದು ದಿನ ಚಿನ್ನು ತನ್ನ ಆಹಾರಕ್ಕಾಗಿ ಹತ್ತಿರದ ಜೋಳದ ಹೊಲದ ಕಡೆಗೆ ಹಾರಿಹೋಯಿತು. ಆ ಹೊಲದ ಮಾಲೀಕ ಕೇಶವ ಎಂಬ ರೈತ ಬೆಳೆಯ ಮಧ್ಯೆ ನಿಂತು ಚಿಂತಾಕ್ರಾಂತನಾಗಿದ್ದ. ಕೇಶವ ತನ್ನ ಮನಸ್ಸಿನಲ್ಲೇ ಮಾತನಾಡಿಕೊಳ್ಳುತ್ತಿದ್ದನು. ಈ ಬೆಳೆ ಕಟಾವು ಮಾಡಲು ಸರಿಯಾದ ಸಮಯ ಬಂದಿದೆ. ನಾಳೆಯೇ ಹೋಗಿ ನನ್ನ ಸ್ನೇಹಿತರನ್ನು ಮತ್ತು ನೆಂಟರನ್ನು ಕರೆದು ಸಹಾಯ ಕೇಳ್ತೇನೆ. ಚಿನ್ನು ಈ ಮಾತುಗಳನ್ನು ಕೇಳಿಸಿಕೊಂಡಿತು. ಅದು ಬೇಗನೆ ತನ್ನ ಗೂಡಿಗೆ ಹಾರಿ ತನ್ನ ತಾಯಿ ಗುಬ್ಬಿಗೆ ಈ ವಿಷಯ ತಿಳಿಸಿತು. ಅಮ್ಮ, ರೈತ ನಾಳೆ ತನ್ನ ಸ್ನೇಹಿತರು ಮತ್ತು ನೆಂಟರ ಸಹಾಯದಿಂದ ಹೊಲ ಕಟಾವು ಮಾಡುತ್ತಾನಂತೆ. ನಾವು ಬೇರೆಯೆಡೆಗೆ ಹೋಗಲು ಸಿದ್ಧವಾಗೋಣ. ಆದರೆ ತಾಯಿ ಗುಬ್ಬಿ ನಕ್ಕಿತು. ಚಿನ್ನು, ಚಿಂತಿಸಬೇಡ. ಒಬ್ಬ ಮನುಷ್ಯ ಬೇರೆಯವರ ಮೇಲೆ ಅವಲಂಬಿತನಾದಾಗ ಆ ಕೆಲಸ ಬೇಗ ಆಗುವುದಿಲ್ಲ. ನಾವು ಇನ್ನೂ ಕೆಲವು ದಿನ ಇಲ್ಲಿ ಸುರಕ್ಷಿತವಾಗಿರಬಹುದು. ಮರುದಿನ ಕೇಶವನ ನೆಂಟರೂ ಬರಲಿಲ್ಲ, ಸ್ನೇಹಿತರೂ ಬರಲಿಲ್ಲ. ಅವನು ಕೋಪಗೊಂಡು ಮತ್ತೆ ಅಂದುಕೊಂಡನು, ಛೆ, ಯಾರಿಂದಲೂ ಸಹಾಯ ಸಿಗಲಿಲ್ಲ. ಪರವಾಗಿಲ್ಲ, ನಾಳೆಯೇ ನನ್ನ ಪಕ್ಕದೂರಿನ ಬಾಡಿಗೆ ಕೆಲಸಗಾರರನ್ನು ಕರೆದು ಕೆಲಸ ಮಾಡಿಸುತ್ತೇನೆ. ಚಿನ್ನು ಮತ್ತೆ ತನ್ನ ತಾಯಿಗೆ ಭಯದಿಂದ ವಿಷಯ ತಿಳಿಸಿತು. ತಾಯಿ ಗುಬ್ಬಿ ಮತ್ತೆ ನಕ್ಕಿತು. ಬೇರೆಯವರನ್ನು ನಂಬಿ ಕೆಲಸ ಮಾಡಿಸಲು ಹೊರಟರೆ ಆ ಕೆಲಸ ಮತ್ತೆ ವಿಳಂಬವಾಗುತ್ತದೆ. ನೀನು ಸುಮ್ಮನೆ ಇರು. ಮೂರನೇ ದಿನವೂ ಸಹ ಬಾಡಿಗೆ ಕೆಲಸಗಾರರು ಬರಲಿಲ್ಲ. ಕೇಶವನಿಗೆ ಬಹಳ ಕೋಪ ಮತ್ತು ಹತಾಶೆಯಾಯಿತು. ಅವನು ತನ್ನ ಹೆಗಲಿನ ಮೇಲೆ ಕತ್ತಿ ಹಾಕಿಕೊಂಡು ಗಟ್ಟಿಯಾಗಿ ಘೋಷಿಸಿದ, ಈಗ ನನಗೆ ಅರ್ಥವಾಯಿತು. ನಾನು ಇನ್ನೂ ಯಾರ ಸಹಾಯವನ್ನೂ ಕೇಳುವುದಿಲ್ಲ. ನಾಳೆ ಬೆಳಿಗ್ಗೆ ಯಾರು ಬಂದಲೂ ಬರದಿದ್ದರೂ ನಾನೇ ಸ್ವತಃ ಈ ಇಡೀ ಹೊಲವನ್ನೂ ಕಟಾವು ಮಾಡುತ್ತೇನೆ. ಈ ಮಾತು ಕೇಳಿದ ತಕ್ಷಣ ತಾಯಿ ಗುಬ್ಬಿ ಗಾಬರಿಯಾಯಿತು. ಅದು ಚಿನ್ನುವಿಗೆ ಹೇಳಿತು, ಚಿನ್ನು, ಈಗ ನಿಜವಾದ ಅಪಾಯ. ಮನುಷ್ಯ ತಾನೇ ಸ್ವತಃ ಕೆಲಸ ಮಾಡಲು ನಿರ್ಧರಿಸಿದಾಗ ಆ ಕೆಲಸ ಖಂಡಿತವಾಗಿ ಆಗುತ್ತದೆ. ಇಂದೇ ನಾವು ಸುರಕ್ಷಿತವಾಗಿ ಬೇರೆ ಮರಕ್ಕೆ ಹೋಗಬೇಕು. ಆ ರಾತ್ರಿಯೇ ಗುಬ್ಬಿಗಳ ಸಂಸಾರ ಆ ಆಲದ ಮರವನ್ನು ಬಿಟ್ಟು ಸುರಕ್ಷಿತವಾದ ಹೊಸ ಗೂಡಿಗೆ ಹಾರಿಹೋಯಿತು. ಮರುದಿನ ಕೇಶವ ತಾನೇ ಇಡೀ ಹೊಲವನ್ನು ಕಟಾವು ಮಾಡಿ ಮುಗಿಸಿದ. ಕತೆಯ ನೀತಿ. ನಾವು ಯಾವುದೇ ಕೆಲಸವನ್ನು ಯಶಸ್ವಿಯಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ಮುಗಿಸಬೇಕಾದರೆ ಬೇರೆಯವರ ಸಹಾಯಕ್ಕಾಗಿ ಕಾಯುವುದಕ್ಕಿಂತ ಹೆಚ್ಚಾಗಿ ಅದನ್ನು ನಾವೇ ಸ್ವತಃ ಮಾಡಬೇಕು ಎಂದು ನಿರ್ಧರಿಸಿದಾಗ ಮಾತ್ರ ಅದು ಸಾಧ್ಯವಾಗುತ್ತದೆ. ನಿಮಗೆ ಈ ಕತೆ ಇಷ್ಟವಾಯಿತೇ? ಮತ್ತೊಂದು ಕತೆ